ಇದೀಗ ಒಂದು ಚರ್ಚೆಗಳಾಗ್ತಾ ಇದೆ. ಕಾಂಗ್ರೆಸ್ ಸಚಿವರು ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರನ್ನ ಬಿಡಿಸ್ಕೊ ಬರ್ಲಿಕ್ಕೆ, ಅವ್ರ ಮೇಲೆ ಪ್ರಭಾವ ಬೀರ್ಲಿಕ್ಕೆ. ಈಗ ಏನಾಗಿದೆ, ರಮ್ಯಾ ರಾವ್ ಅಂತ ಒಬ್ರು ಆಕ್ಟ್ರೆಸ್ಸು ದುಬೈಯಿಂದ ಸಾಕಷ್ಟು ಚಿನ್ನವನ್ನ ತಗೊಂಬರೋಂಥ ಸಂದರ್ಭದಲ್ಲಿ ಇದರಲ್ಲಿ ರಾಜಕಾರಣಿಗಳ ಕೈವಾಡನೂ ಕೂಡ ಇದೆ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದರಲ್ಲಿ ಇವತ್ತೊಬ್ಬರು ಶಾಸಕರ ಡ್ರೈವರ್ನ ವಿಚಾರಣೆ ಮಾಡ್ತಕ್ಕಂಥದ್ದನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಬ್ಬರು ಪ್ರಭಾವಿ ಶಾಸಕರು ಅವರ ಚಾಲಕ ಅವನ್ನು ಕೂಡ ಅದರಲ್ಲಿ ತನಿಖೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಯಾಕೆ ಅಂದರೆ ಒಬ್ಬರು ಶಾಸಕರ ಕಾರು ಅವ್ರ ಮನೆ ಒಳಗಡೆ ಇತ್ತು ಅಂತಕ್ಕಂಥದ್ದು ಇವತ್ತು ಅವರಿಗೆ ಬೆಳಕಿಗೆ ಬಂದಿರೋದ್ರಿಂದ ಇವತ್ತು ಅದನ್ನು ತನಿಖೆ ಆಗ್ತಾ ಇದೆ. ಖಂಡಿತ ಇದು ಹೊರ ಬರಬೇಕು. ಇಲ್ಲಿ ದಯಮಾಡಿ ಯಾರೂ ಕೂಡ ನಮ್ಮ ಪ್ರಭಾವವನ್ನು ಬಳಸ್ಕೊಂಡು ಈ ಥರ ಎಲ್ಲ ಸಮಾಜಕ್ಕೆ ದುಷ್ಕೃತ್ಯಗಳನ್ನ ಎಸಗುವಂಥ ಕೆಲಸ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ. ಜೊತೆಗೆ ಇವತ್ತೇನು ಸರ್ಕಾರ ಹೂಡಿಕೆದಾರರು ಹೆಚ್ಚಿನದಾಗಿ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಬೀಗ್ತಾ ಇದ್ದಾರೆ. ಒಂದ್ ಕಡೆ ಹಂಪಿನಲ್ಲಿ ಬಂದಂತ ಪ್ರವಾಸಿಗರಿಗೆ ಅಲ್ಲಿಗೆ ಅವ್ರಿಗೆ ರಕ್ಷಣೆ ಇಲ್ಲ. ಈ ಎಲ್ಲಿಂದ ಪ್ರವಾಸಿಗರು ನಮ್ಮ ರಾಜ್ಯಕ್ಕೆ ಬರೋಕ್ಕೆ ಮುಂದಾಗ್ತಾರೆ? ಮತ್ತೆ ಇದೇನಾದ್ರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಚರ್ಚೆ ಆಗಕ್ಕೆ ಶುರು ಆದ್ರೆ ನಿಮ್ಮ ಹೂಡಿಕೆದಾರರು ಎಲ್ಲಿಂದ ಬರ್ತಾರೆ? ಅದರಿಂದ ರಕ್ಷಣೆ ಬಂದಂತವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಇಲ್ಲಿ ಸ್ಥಳೀಕರಿಗೆ ಮತ್ತೆ ಹೊರಗಿಂದ ಪ್ರವಾಸಿಗರು ಬಂದಂತವ್ರಿಗೆ ಎಲ್ರಿಗೂ ಕೂಡ ರಕ್ಷಣೆ ಕೊಡೋದ್ರಲ್ಲಿ ಈ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿಕ್ ಬಯಸ್ತೇನೆ. ಈಗ ಯಾರೇ ಆಗ್ಲಿ ಕಾನೂನು ಬಾಹಿರವಾಗಿ ಯಾರು ಕೊಟ್ಟರು ಕೂಡ ಅದು ತಪ್ಪು. ಅದ್ರ ಬಗ್ಗೆ ನಾವ್ ಯಾರು ಕೂಡ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಖಂಡಿತ ಯಾರು ಕೂಡ ಈ ತರ ಇಲ್ಲಿಗಲ್ ಆಗಿ ಯಾರಿಗೆ ಒಂದು ಅವರ ಪ್ರಭಾವವನ್ನು ಬೀರಿಸಿ ಬೇರೆಯವ್ರಿಗೆ ಈ ತರ ಸರ್ಕಾರಿ ಲ್ಯಾಂಡ್ಗಳನ್ನ ಕೊಡ್ತಕ್ಕಂಥದ್ದು ಇದೆಲ್ಲ ಆಗ್ಬಾರ್ದು ಅಂತಕ್ಕಂಥದ್ದು ನನ್ನ ಒತ್ತಾಯ. ನಿಮ್ಗೆ ಗೊತ್ತಾಗ್ತದೆ, ಅದು ಇವತ್ತು ಮಾಧ್ಯಮದಲ್ಲಿ ತಾವೇ ಕೂಡ ಬಿತ್ತರಿಸಿದೀರಿ, ಅದೆಲ್ಲ ಇದೆ. ಆದ್ರಿಂದ ಅದು ತನಿಖೆ ಆಗ್ತದೆ. ಇಲ್ಲ, ಈಗ ನಾನು ಕೂಡ ನೋಡಿದೆ, ನಿಮ್ ಪತ್ರಿಕೆಯಲ್ಲೇ ನೋಡಿದೆ, ಅವ್ರನ್ನ ವಿಚಾರಣೆ ಕರ್ಕೊಂಡು ಹೋಗ್ತಾ ಇದಾರೆ ಇವತ್ತು ಅಂತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಅದರಿಂದ ಅದು ಬರ್ಲಿ, ಅವ್ರ ಮುಖಾಂತರನೇ ಏನು ಗೃಹ ಇಲಾಖೆ ಮುಖಾಂತರನೇ ಅದು ಹೊರ ಬರ್ಲಿ ಅಂತ ನಾನು ಒತ್ತಾಯ ಮಾಡ್ತೀನಿ.